ಸಂಕ್ರಾಂತಿ ಹಬ್ಬಕ್ಕೆ ಕನ್ನಡ ಸಿನಿಮಾಗಳ ಒಂದಷ್ಟು ಅಪ್ಡೇಟ್ಸ್ ನಾನು ಕೊಡ್ತೀನಿ. ಬಿಗ್ ಸಿನಿಮಾಗಳು ಈ ದಿನ ಹೊಸ ಮಾಹಿತಿ ಕೊಡ್ತೇವೆ ಅನ್ನೋ ನಿರೀಕ್ಷೆನೂ ಇದೆ. ಇದರೊಟ್ಟಿಗೆ ಹೊಸಬರ ಚಿತ್ರಗಳ ಹಾಡು ಮತ್ತು ಟ್ರೈಲರ್ ರಿಲೀಸ್ ಆಗುವ ಒಂದಷ್ಟು ಅನೌನ್ಸ್ಮೆಂಟ್ ಕೂಡ ಇದೆ. ಈ ಎಲ್ಲ ಸಿನಿಮಾಗಳ ಒಂದಷ್ಟು ಮಾಹಿತಿಯನ್ನ ನಾನು ತಿಳಿಸ್ತೀನಿ. ಕನ್ನಡದಲ್ಲಿ ಈ ವರ್ಷದ 6 ತಿಂಗಳಲ್ಲಿ ಒಂದಷ್ಟು ಸಿನಿಮಾಗಳು ರಿಲೀಸ್ ಆಗ್ತಿದೆ. ರಾಜ್ಬಿ ಶೆಟ್ಟಿ ಅಭಿನಯದ ರಕ್ಕಸಪುರದೋಳ್ ಚಿತ್ರ ಫೆಬ್ರವರಿ 6ಕ್ಕೆ ರಿಲೀಸ್ ಆಗ್ತಿದೆ. ಇದಕ್ಕೂ ಮೊದಲು ಜನವರಿ 23ರಂದು ಲ್ಯಾಂಡ್ಲಾರ್ಡ್ ಚಿತ್ರ ತೆರೆಗೆ ಬರ್ತಿದೆ. ಕೆಡಿ ಸಿನಿಮಾ ಏಪ್ರಿಲ್ 30ರಂದು ರಿಲೀಸ್ ಆಗ್ತಿದೆ. ಕರಾವಳಿ ಚಿತ್ರವು ಈ ವರ್ಷವೇ ರಿಲೀಸ್ ಆಗ್ತಿದೆ. ಆದ್ರೆ ಇದರ ರಿಲೀಸ್ ಡೇಟ್ ಇನ್ನೂ ರಿವೀಲ್ ಮಾಡಿಲ್ಲ. ಇದೇನೋ ಸರಿ, ಆದ್ರೆ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷ ಏನು ನೋಡ್ಕೊಂಡು ಬನ್ನಿ. ಸಂಕ್ರಾಂತಿ ಹಬ್ಬಕ್ಕೆ ದೊಡ್ಡ ಸಿನಿಮಾಗಳ ಅಬ್ಬರ ಹೇಗಿರಲಿದೆ ಅನ್ನೋ ಪ್ರಶ್ನೆ ವ್ಯಕ್ತವಾಗಿದೆ. ಆದ್ರೆ ಸಣ್ಣ ಸಿನಿಮಾಗಳ ಮತ್ತು ಹೊಸಬರ ಚಿತ್ರಗಳ ಅಬ್ಬರ ಜಾಸ್ತಿ ಇದೆ. ಅದರೊಟ್ಟಿಗೆ ಸಾಂಗ್ ರಿಲೀಸ್, ಟ್ರೈಲರ್ ರಿಲೀಸ್ ಕೂಡ ಇದ್ದೇ ಇರುತ್ತೆ. ಸದ್ಯಕ್ಕೆ ಕನ್ನಡದ 2 ಚಿತ್ರಗಳ ಟ್ರೈಲರ್ ಹಾಗೂ ಸಾಂಗ್ ರಿಲೀಸ್ ಆಗ್ತಿದೆ. ಅಂದಹಾಗೆ ಕಿಚ್ಚ ಸುದೀಪ್ ಅಕ್ಕನ ಸಂಚಿತ್ ಸಂಜೀವ್ ಅಭಿನಯದ ಮ್ಯಾಂಗೋ ಪಚ್ಚ ಚಿತ್ರದ ಹೊಸ ಮಾಹಿತಿ ಈಗ ಹೊರ ಬಂದಿದೆ. ಮ್ಯಾಂಗೋ ಪಚ್ಚ ಚಿತ್ರದ ಅರಗಿಣಿಯ ಸಾಂಗ್ ರಿಲೀಸ್ ಆಗ್ತಿದೆ. ಇದನ್ನು ಸಂಕ್ರಾಂತಿ ಹಬ್ಬದ ದಿನವೇ ರಿಲೀಸ್ ಮಾಡಲಾಗ್ತಿದೆ. ಜನವರಿ 14ರಂದು ಬೆಳಗ್ಗೆ 11 ಗಂಟೆ 11 ನಿಮಿಷಕ್ಕೆ ಈ ಚಿತ್ರದ ಹಾಡು ರಿಲೀಸ್ ಆಗ್ತಿದೆ. ಇದು ಚಿತ್ರದ ರೊಮ್ಯಾಂಟಿಕ್ ಸಾಂಗ್ ಆಗಿದೆ. ಈ ಹಾಡಿನ ಸಾಲುಗಳು ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. ಅರಗಿಣಿಯೇ ನಿನ್ನ ಹೊತ್ತ ತೇರು ನಾನೇ, ಅರಗಿಣಿಯೇ ನನ್ನ ಊರ ರಾಣಿ ನೀನೆ ಅಂತಲೇ ಈ ಹಾಡು ಸಾಗುತ್ತಿದೆ. ಈ ಚಿತ್ರವನ್ನ ವಿವೇಕ್ ಡೈರೆಕ್ಟ್ ಮಾಡಿದ್ದಾರೆ. ಚರಣ್ ರಾಜ್ ಈ ಚಿತ್ರಕ್ಕೆ ಸಂಗೀತ ಕೊಟ್ಟಿದ್ದಾರೆ. ಶೇಖರ್ ಚಂದ್ರು ಇದಕ್ಕೆ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಪೃಥ್ವಿ ಅಂಬರ್ ಹಾಗೂ ಧನ್ಯಾ ರಾಮ್ ಕುಮಾರ್ ಅಭಿನಯದ ಚೌಕಿದಾರ್ ಚಿತ್ರದ ಟ್ರೈಲರ್ ರಿಲೀಸ್ ಆಗ್ತಿದೆ. ಸಂಕ್ರಾಂತಿ ಹಬ್ಬದ ದಿನವೇ ಈ ಚಿತ್ರದ ಟ್ರೈಲರ್ ರಿಲೀಸ್ ಆಗ್ತಿದೆ. ಸಂಕ್ರಾಂತಿ ಹಬ್ಬದ ದಿನ ಜನವರಿ 14ರಂದು ಸಂಜೆ 5:05ಕ್ಕೆ ಚಿತ್ರದ ಟ್ರೈಲರ್ ರಿಲೀಸ್ ಆಗ್ತಿದೆ. ಈ ವಿಷಯವನ್ನ ಸಿನಿಮಾ ತಂಡವೇ ಅಧಿಕೃತವಾಗಿ ಹೇಳಿಕೊಂಡಿದೆ. ಸಾಯಿ ಕುಮಾರ್ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಚಂದ್ರಶೇಖರ್ ಬಂಡಿಯಪ್ಪ ಈ ಚಿತ್ರದ ಡೈರೆಕ್ಷನ್ ಮಾಡಿದ್ದಾರೆ.